ರೈತ ಮಾನ್ಯರಿಗೆ ನಮ್ಮೆಲ್ಲ ರೈತ ಸನ್ಯಾಸಿಯ ಪರವಾಗಿ ನಮಸ್ಕಾರಗಳು. ಇವತ್ತು ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ದೇಶಕ್ಕೆ, ನಮ್ಮ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವೆಲ್ಲ ಕೂಡ ಕೈ ಜೋಡಿಸ್ತಾ ಇದೀವಿ. ಅದಕ್ಕೋಸ್ಕರ ನಮ್ಮ ಯುವ ಪಡೆ ಸಜ್ಜಾಗಿದೆ. ದಯವಿಟ್ಟು ನಮ್ಮ ಮೋದಿಯವರು ಒಂದೇ ಒಂದು ಪರ್ಮಿಷನ್ ಕೊಟ್ರೆ ಈ ಯುವ ಪಡೆ ಕಟ್ಕೊಂಡು ನನ್ನ ಮಗನ ಪಾಕಿಸ್ತಾನನ ಕೆಲವೇ ಕ್ಷಣದಲ್ಲಿ ಉಡಿಸ್ ಮಾಡಾಕ್ತಾ ಇದೀವಿ. ನಮ್ಮ ಹುಡುಗರಿಗಿರೋ ರೋಷನ ನೀವೆಲ್ಲರೂ ಕೇಳಿ. ದಯವಿಟ್ಟು ಯುದ್ಧನ ಯಾವುದೇ ಕಾರಣಕ್ಕೂ ಯಾರೇ ಹೇಳೋರು, ಯಾವ ದೇಶ ಮುಂದೆ ಬಂದು ಹೇಳೋರು ಕೂಡ ನಿಲ್ಸಕ್ ಹೋಗ್ಬೇಡಿ. ಯಾಕೆಂದ್ರೆ ಇದು ನಮ್ಮ ಮರ್ಯಾದೆ ಪ್ರಶ್ನೆ ಆಗಿದೆ. ನಮ್ಮ ಪ್ರಾಣಗಳನ್ನು ತಡ್ಕೊತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾಕ್ಕೆ ಅವಮಾನ ಆಗೋದನ್ನ ನಾವು ತಡ್ಕೊಳ್ಳಲ್ಲ, ನುಗ್ಗಿ ಹೊಡಿತೀವಿ. ನಮ್ಮ ಶಿಷ್ಯಂದಿರೆಲ್ಲ ಕೇಳ್ತಾರೆ, ಅವರ ಮಾತುಗಳನ್ನ ಕೇಳಿ ಅವ್ರಿಗೂ ಎಷ್ಟು ರೋಸ್ ಆಗ್ತಿದೆ ಅಂತ ಅಂದ್ರೆ ನೋಡಿ. ಎಲ್ರು ಕೂಡ ಯುದ್ಧಕ್ಕೆ ಇದಾಗದ ಪಕ್ಕಾ ರೆಡಿ ಆಗ್ತಾ ಇದೀವಿ. ಹೇಳ್ಗುರು, ನೀನ್ ಏನಾರ ಪರ್ಮಿಷನ್ ಕೊಟ್ರೆ ಏನ್ ಮಾಡ್ತಿ? ರಕ್ತ ಕುಡ್ದಾನಂತೆ ಅವ್ರದ. ನೀನೇನ್ ಮಾಡಿ ಗುರು? ಹೇಳು, ನೀನೇನ್ ಮಾಡ್ತೀಯಾ? ನಮ್ಮ ಇಂಡಿಯಾದಲ್ಲಿ ಬಂದು ನಮ್ಮ ಹಿಂದೂಗಳ ರಕ್ತವ ಚೆಲ್ಲಾಡವ್ರೆ. ಅವರ ರಕ್ತ ಚೆಲ್ಲಾಡೋವರಿಗೂ ನಮ್ಗೆ ಸಮಾಧಾನ ಆಗ್ತಾ ಇಲ್ಲ. ನಮ್ಮೆಲ್ಲ ಯುವಕರ ಪಡೆ ಸಜ್ಜಾಗಿದೆ. ದಯವಿಟ್ಟು ನಮ್ಗೆ ಮೋದಿ ಅವರು ಒಂದೇ ಒಂದು ಪರ್ಮಿಷನ್ ಕೊಡಿ. ನಾವೆಲ್ಲರೂ ರೈತರು, ಪಕ್ಕಾ ಎಲ್ಲರೂ ರೈತರೇ. ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನೀವು ಬಿಟ್ರು ಕೂಡ ಒಂದ್ ಪಕ್ಷ ನಾವು ಬಿಡೋದಿಲ್ಲ. ಜೈ ಭಾರತ್ ಮಾತಾ ಕಿ, ಜೈ ಭಾರತ್ ಮಾತಾ ಕಿ, ಜೈ ಭಾರತ್ ಮಾತಾ ಕಿ. ನಾವೆಲ್ಲ ಒಂದೇ ಹಿಂದೂ, ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ. ಇದೊಂದು ಅವಕಾಶಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದೀವಿ. ನಾವೆಲ್ಲ ನಮ್ದು ಒಂದು ಸೈನ್ಯ ಇದೆ ಅಂತ ತೋರಿಸ್ತೀವಿ. ದಯವಿಟ್ಟು ನಮ್ಮ ಮಾತನ್ನ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತೀವಿ. ಯಾಕೆಂದ್ರೆ ದೇಶದ ಬೆನ್ನೆಲುಬು ರೈತ ಮತ್ತೆ ಸೋಲ್ಜರ್ ಅಂತಾರೆ. ನಾವು ರೈತರು ಸನ್ನದ್ಧಾಗಿದ್ದೀವಿ, ಸೋಲ್ಜರ್ ಸನ್ನದ್ಧರಾಗಿ ಇದರಿಂದ ವಾಪಸ್ ಹೊರಗಡೆ ಬರೋಂಥ ಮಾತೇ ಇಲ್ಲ. ಎಲ್ಲರಿಗೂ ಪನಿಷ್ಮೆಂಟ್ ಕೊಡ್ತೀವಿ. ಯುವಕರೇ ಸಜ್ಜಾಗಿದ್ದೀರಾ? ನುಗ್ಗಿ ಮತ್ತೆ ಹೋಗ್ತಾ ಇರೋದ್ಮೇಲೆ ಎಲ್ಲರೂ ಸರಿ ಉಡ್ಡಿಕ್ಕ ಬಂದು ಹೊಡಿತಾ ಇದೀವಿ. ಹೇಳಿ, ಎಲ್ಲ